ಹೇ ಗೈಸ್, ಎಲ್ಲರಿಗೂ ನಮಸ್ಕಾರ. ಇವತ್ತಿನ ಒಂದು ವಿಡಿಯೋದಲ್ಲಿ ತುಂಬಾ ಜನ ಒಂದು KCET ಮತ್ತೆ ನೀಟ್ ಬಗ್ಗೆ ಅಪ್ಡೇಟ್ ಕೇಳ್ತಿದ್ರೆ ಇವತ್ತಿನ ಒಂದು ವಿಡಿಯೋದಲ್ಲಿ ಕಂಪ್ಲೀಟ್ ಇನ್ಫಾರ್ಮೇಷನ್ ತಿಳಿಸ್ಕೊಡ್ತೀನಿ. ಇನ್ನು ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ ಅಂದ್ರೆ ಸಬ್ಸ್ಕ್ರೈಬ್ ಮಾಡ್ಕೊಂಡು ಪಕ್ಕದಲ್ಲಿರುವಂತ ಒಂದು ಬೆಲ್ ಐಕಾನ್ ಕ್ಲಿಕ್ ಮಾಡೋದು ಮರಿಬೇಡಿ. ಬನ್ನಿ ವಿಡಿಯೋನ ಸ್ಟಾರ್ಟ್ ಮಾಡೋಣಂತೆ. ಸೊ ಮೊದಲನೇದಾಗಿ KCET ಬಗ್ಗೆ ಅಪ್ಡೇಟ್ ಕೊಡ್ತೀನಿ. ಇನ್ನೇನು ಆಪ್ಷನ್ ಎಂಟ್ರಿ ಅನ್ನುವಂಥದ್ದು ಸ್ಟಾರ್ಟ್ ಆಗುತ್ತೆ ಅಂತಾನೆ ಹೇಳ್ಬೋದು. ಸೊ ಒಂದ್ ವೇಳೆ ನೀವು ಆಪ್ಷನ್ ಎಂಟ್ರಿಗೆ ಏನೋ ಕಾಲೇಜಸ್ನ ಇನ್ನ ಪ್ರಿಪೇರ್ ಮಾಡ್ಕೊಂತಿಲ್ಲ ಅಂತ ಹೇಳೋದಾದ್ರೆ ಬೇಗ ಪ್ರಿಪೇರ್ ಮಾಡ್ಕೊಳ್ಳಿ. ಇಲ್ಲ ಅಂತ ಹೇಳೋದಾದ್ರೆ ನನಗೆ ತುಂಬಾ ಜನ ಬಂದು ಆಪ್ಷನ್ ಎಂಟ್ರಿನಲ್ಲಿ ಯಾವೆಲ್ಲ ಕಾಲೇಜಸ್ ನಾವು ಆಡ್ ಮಾಡಬೇಕು ನಮ್ಮ ಒಂದು ರ್ಯಾಂಕ್ ಪ್ರಕಾರವಾಗಿ ಅಂತ ಹೇಳ್ಬಿಟ್ಟು ತುಂಬಾ ಜನ ಕೇಳ್ತಿದ್ರೆ, ನಾನು ಇವಾಗ ಕಟ್ ಆಫ್ ಬಗ್ಗೆ ಎಲ್ಲಾನು ಕೂಡ ಎಕ್ಸ್ಪ್ಲೈನ್ ಮಾಡಿದ್ದೆ. ಬಟ್ ತುಂಬಾ ಜನಕ್ಕೆ ಅದು ಗೊತ್ತಾಗ್ತಿಲ್ಲ. ಸಿಂಪಲ್ ಆಗಿ ಆಡ್ ಮಾಡುವಂತ ಒಂದು ಕಾಲೇಜಸ್ನ ಹೇಳಿ ಬ್ರೋ ಅಂತ ಕೇಳ್ತಿದ್ರೆ, ಸೊ ಅದಕ್ಕೋಸ್ಕರನೇ ನಿಮ್ಮ ಒಂದು ರ್ಯಾಂಕ್ ಪ್ರಕಾರವಾಗಿ ಪ್ರಿಡಿಕ್ಟ್ ಮಾಡುವಂತ ಒಂದು ಕಾಲೇಜಸ್ನ PDF ನ ತಗೊಂಡ್ಬಂದಿದ್ದೀನಿ. ಸಿಂಪಲ್ ಆಗಿ ನೀವೇನ್ ಮಾಡಬೇಕು ಅಂದ್ರೆ ಡಿಸ್ಕ್ರಿಪ್ಷನ್ ಅಲ್ಲಿ ಒಂದು ಲಿಂಕ್ ಕೊಟ್ಟಿರ್ತೀನಿ, ಕ್ಲಿಕ್ ಮಾಡ್ಕೊಂಡು ರೈಟ್ ಕ್ಯಾಂಪಸ್ ಅವರ ವೆಬ್ಸೈಟ್ ಓಪನ್ ಮಾಡಬೇಕಾಗುತ್ತೆ. ಅಲ್ಲಿ ನಿಮ್ಮ ಒಂದು ನೇಮ್ ಹಾಕಬೇಕಾಗುತ್ತೆ, ನಿಮ್ಮ ಒಂದು ರ್ಯಾಂಕ್ ಎಕ್ಸಾಕ್ಟ್ ರ್ಯಾಂಕ್ ಎಷ್ಟು ಬಂದಿತ್ತು ಅದನ್ನ ರ್ಯಾಂಕ್ ಹಾಕಿ ಮತ್ತೆ ಕ್ಯಾಟಗರಿನ ನೀವು ಚೂಸ್ ಮಾಡಬೇಕಾಗಿದೆ. ಜನರಲ್, SC, ST ಯಾವ್ದು ಬೇಕಾದ್ರೂ ಕೂಡ ನಿಮ್ಮ ಒಂದು ಕ್ಯಾಟಗರಿ ಯಾವುದು ಅದನ್ನ ಕರೆಕ್ಟ್ ಆಗಿ ಚೂಸ್ ಮಾಡಿ. ಮತ್ತೆ ನಿಮ್ಮ ಒಂದು ಬ್ರಾಂಚ್ ಯಾವುದು, ಬ್ರಾಂಚ್ ನ ನೀವು ಇಲ್ಲಿ ಸೆಲೆಕ್ಟ್ ಮಾಡ್ಕೋಬೇಕಾಗುತ್ತೆ. ಅನಲೈಸ್ ಮೈ ಕಾಲೇಜ್ ಮೇಲೆ ನೀವು ಕ್ಲಿಕ್ ಮಾಡ್ಕೋಬೇಕಾಗುತ್ತೆ. ಸೊ ಒನ್ಸ್ ನೀವು ಕ್ಲಿಕ್ ಮಾಡ್ಕೊಂಡಿದ್ದೀರಾ ಅಂತ ಹೇಳೋದಾದ್ರೆ ಫಸ್ಟ್ ನಿಮ್ಮ ಒಂದು ರ್ಯಾಂಕ್ ಆಗಿರ್ಬೋದು ಪ್ರತಿಯೊಂದನ್ನು ಕೂಡ ಅನಲೈಸ್ ಮಾಡ್ಬಿಡುತ್ತೆ ಅದು. ಸೊ ಮಾಡ್ರೇಟ್ ಯಾವುದು, ಸೇಫ್ ಯಾವುದು, ಪ್ರತಿಯೊಂದನ್ನು ಕೂಡ ಟಫ್ ಯಾವುದು ಕಾಲೇಜಸ್ ಅಂತ ಹೇಳ್ಬಿಟ್ಟು ತೋರಿಸ್ಬಿಡುತ್ತೆ. ಅಲ್ಲಿ ನೀವು ಐ ಹ್ಯಾವ್ ಎ ಕೂಪನ್ ಕೋಡ್ ಅಂತ ಇದೆ ನೋಡಿ, ಅದ್ರ ಮೇಲೆ ಕ್ಲಿಕ್ ಮಾಡ್ಕೊಂಡು ಭಾರ್ಗವ್ 50 BHARGAV 50 ಈ ಒಂದು ಕೂಪನ್ ಕೋಡ್ ನ ಯೂಸ್ ಮಾಡಿದೀರಾ ಅಂದ್ರೆ 50 ರೂಪಾಯಿ ನಿಮಗೆ ಡಿಸ್ಕೌಂಟ್ ಸಿಗುತ್ತೆ. ಸೊ 50 ರೂಪಾಯಿ ನೀವು ಡಿಸ್ಕೌಂಟ್ ತಗೊಂಡ್ ಆದ್ಮೇಲೆ ಅನ್ಲಾಕ್ ಫುಲ್ ರಿಪೋರ್ಟ್ ಮೇಲೆ ಕ್ಲಿಕ್ ಮಾಡ್ಕೋಬೇಕಾಗುತ್ತೆ. 149 ರುಪೀಸ್ ಆಗುತ್ತೆ. ಆಕ್ಚುಲಿ ಇದರ ಒಂದು PDF ಬೆಲೆ ಬಂದ್ಬಿಟ್ಟು 150 ರುಪೀಸ್. ನನ್ನ ಒಂದು ಕೂಪನ್ ಆಡ್ ಮಾಡಿದೀರಾ ಅಂದ್ರೆ 149 ರುಪೀಸ್ಗೆ ಸಿಕ್ಬಿಡುತ್ತೆ ನಿಮಗೆ. ಸೊ ಅನ್ಲಾಕ್ ಮೈ ಫುಲ್ ರಿಪೋರ್ಟ್ ಮೇಲೆ ಕ್ಲಿಕ್ ಮಾಡ್ಕೊಂಡಿದ ತಕ್ಷಣ ನಿಮ್ಮ ಒಂದು ಫೋನ್ ಪೇ, ಗೂಗಲ್ ಪೇ, ಯಾವ್ದರ ಕ್ರೆಡಿಟ್ ಆಗಿರ್ಬೋದು, ಯಾವ್ದರ Paytm, ಯಾವ್ದ್ರ ಬೇಕಾದ್ರೂ ಅಮೌಂಟ್ ನ ನೀವು ಪೇ ಮಾಡಿದೀರಾ ಅಂತ ಹೇಳೋದಾದ್ರೆ PDF ಓಪನ್ ಆಗುತ್ತೆ. ಆ ಒಂದು PDF ಅಲ್ಲಿ ನೋಡಬಹುದು ನಿಮ್ಮ ಒಂದು ನೇಮು, ರ್ಯಾಂಕು, ಕ್ಯಾಟಗರಿ ಮತ್ತೆ ಬ್ರಾಂಚ್ ಪ್ರತಿಯೊಂದನ್ನು ಕೂಡ ಇರುತ್ತೆ. ಇದನ್ನ ನೋಡ್ಕೊಂಡು ನೀವು ಟಫ್ ಆಗಿರ್ಬೋದು, ಈಸಿ, ಯಾವ ಒಂದು ಕಾಲೇಜು ಕಂಪ್ಲೀಟ್ ಕರ್ನಾಟಕದಲ್ಲಿ ಎಷ್ಟು ಕಾಲೇಜಸ್ ಇದೆ ಅಷ್ಟು ಕಾಲೇಜಸ್ ಕೂಡ ಬಂದ್ಬಿಡುತ್ತೆ. ಕ್ಲೀನ್ ಆಗಿ ನೋಡ್ಕೊಂಡು ಎಂಟರ್ ಮಾಡ್ಕೊಳ್ಳಿ, ಓಕೆನಾ. ಸೊ ನೀವಲ್ಲಿ ಆಪ್ಷನ್ ಎಂಟರ್ನಲ್ಲಿ ಇವೆಲ್ಲ ಪ್ರಿಫರ್ ಮಾಡ್ಬೋದು, ಸೇಫ್ ಇರೋವೆಲ್ಲಾನು. ಡಿಸ್ಕ್ರಿಪ್ಷನ್ ಲಿಂಕ್ ಕೊಟ್ಟಿದ್ದೀನಿ, ಪ್ರತಿಯೊಬ್ರು ಕೂಡ ಹೋಗಿ PDF ನ ತಗೊಳ್ಳಿ. 149 ರುಪೀಸ್ ಮಾತ್ರ. ಕೂಪನ್ ಕೋಡ್ ಭಾರ್ಗವ್ 50 ನ ಯೂಸ್ ಮಾಡೋದು ಮರಿಬೇಡಿ. ಸೊ ನಿಮಗೆ ಬೇಕು ಅಂತ ಲಿಂಕ್ ಡಿಸ್ಕ್ರಿಪ್ಷನ್ ಅಲ್ಲಿ ಕೊಟ್ಟಿರ್ತೀನಿ. ಭಾರ್ಗವ್ 50 ಕೂಪನ್ ಕೋಡ್ ನ ಯೂಸ್ ಮಾಡಿ, ಖಂಡಿತವಾಗ್ಲೂ ಕೂಡ 50 ರುಪೀಸ್ ನಿಮಗೆ ಡಿಸ್ಕೌಂಟ್ ಸಿಗುತ್ತೆ. PDF ನ ನೋಡ್ಕೊಂಡು ನೀವು ಆಪ್ಷನ್ ಎಂಟರ್ನಲ್ಲಿ ಕಾಲೇಜಸ್ ನ ಆಡ್ ಮಾಡ್ಕೋಬಹುದು. ಸೊ ಮೊದಲನೇದಾಗಿ ನೀಟ್ ಬಗ್ಗೆ ಅಪ್ಡೇಟ್ ಕೊಟ್ಬಿಡೋಣಂತೆ. ಸೊ ನೀಟ್ ಬಂದ್ಬಿಟ್ಟು ಸಿಂಪಲ್ ಆಗಿದೆ. ಇವಾಗ ನಿಮ್ಮ ಒಂದು ಅಡ್ಮಿಟ್ ಕಾರ್ಡ್ ಅನ್ನೋ ಒಂದು ಡೌನ್ಲೋಡ್ ಆಗ್ತಿದೆ ಅಂತಾನೆ ಹೇಳ್ಬೋದು. ಸೊ ಒಂದ್ ವೇಳೆ ನೀವು ರೀಫಂಡ್ ಪ್ರೋಸೆಸ್ ನ ಕಂಪ್ಲೀಟ್ ಮಾಡ್ಕೊಂಡಿಲ್ಲ ಅಂದ್ರೆ ಪ್ರತಿಯೊಬ್ಬರು ಕೂಡ ಹೋಗಿ ರೀಫಂಡ್ ಪ್ರೋಸೆಸ್ ನ ಕಂಪ್ಲೀಟ್ ಮಾಡ್ಕೊಂಡ್ಬಿಡಿ. ಮತ್ತೆ ನನ್ನ ಬ್ಯಾಂಕ್ ಅಕೌಂಟ್ ಆಡ್ ಮಾಡಕ್ಕೆ ಹೇಳ್ತಿದೆ ಅಂದ್ರೆ ಮತ್ತೆ ಬ್ಯಾಂಕ್ ಅಕೌಂಟ್ ಆಡ್ ಮಾಡಿ ರೀಫಂಡ್ ಮೇಲೆ ಕ್ಲಿಕ್ ಮಾಡ್ಕೊಂಡ್ರೆ ನಿಮಗೆ ರೀಫಂಡ್ ಪ್ರೋಸೆಸ್ ಕಂಪ್ಲೀಟ್ ಆಗ್ಬಿಡುತ್ತೆ. ಅದಾದ್ಮೇಲೆ ಬಂದು ಅಡ್ಮಿಟ್ ಕಾರ್ಡ್ ನ ಡೌನ್ಲೋಡ್ ಮಾಡ್ಕೊಳ್ಳಿ. ತುಂಬಾ ಜನ ಬಂದು ರೀಫಂಡ್ ಪ್ರೋಸೆಸ್ ಆಗ್ತಿಲ್ಲ ಅಂತ ಕೇಳ್ತಿದ್ರು, ಇವಾಗ ಆಗ್ತಿದೆ. ಆರಾಮಾಗಿ ಹೋಗ್ಬಿಟ್ಟು ರೀಫಂಡ್ ಪ್ರೋಸೆಸ್ ನ ಕಂಪ್ಲೀಟ್ ಮಾಡ್ಕೊಂಡು ಹೊಸ ಬ್ಯಾಂಕ್ ಅಕೌಂಟ್ ಹಾಕಿ, ಓಕೆನಾ. ಸೊ ಮತ್ತೆ ನನ್ನ ಕೇಳ್ತಿದೆ ಅಂದ್ರೆ ಅದಾದ್ಮೇಲೆ ನೀವು ಹೋಗ್ಬಿಟ್ಟು ಅಡ್ಮಿಟ್ ಕಾರ್ಡ್ ನ ಡೌನ್ಲೋಡ್ ಮಾಡ್ಕೊಳ್ಳಿ. ಇದು ನೀಟ್ ಅಪ್ಡೇಟ್. ಸೊ KCET ಅಪ್ಡೇಟ್ ನೋಡ್ಕೊಳ್ಳುತ್ತಾದ್ರೆ ಇನ್ನ ಸೀಟ್ ಮ್ಯಾಟ್ರಿಕ್ಸ್ ಬರಬೇಕು ನಿಮಗೆ, ಮತ್ತೆ ಫೀಸ್ ಸ್ಟ್ರಕ್ಚರ್ ಬರಬೇಕು ಅಂತಾನೆ ಹೇಳ್ಬೋದು. ಸೊ ನನ್ನ ಪ್ರಕಾರ ಇನ್ನೊಂದು 2-3 ದಿನದಲ್ಲಿ ಇವೆಲ್ಲ ಪ್ರೋಸೆಸ್ ಕೂಡ ಕಂಪ್ಲೀಟ್ ಆಗ್ಬೋದು. ಸೊ ಅದಾದ್ಮೇಲೆ ನಿಮಗೆ ನೆಕ್ಸ್ಟ್ ವೀಕ್ ನಲ್ಲಿ ಮೇನ್ ಇರುವಂತದ್ದು ಏನಪ್ಪಾ ಅಂದ್ರೆ ಆಪ್ಷನ್ ಎಂಟ್ರಿ ಅಂತಾನೆ ಹೇಳ್ಬೋದು. ಈ ವೀಕ್ ನಲ್ಲಿ ಈ ಒಂದು ಪ್ರೋಸೆಸ್ ಆಗ್ಬೋದು. ಇಲ್ಲ ಅಂತ ಹೇಳೋದಾದ್ರೆ ನಿಮ್ಗೆ ನೆಕ್ಸ್ಟ್ ವೀಕ್ ಅಲ್ಲಿ ಆಪ್ಷನ್ ಎಂಟ್ರಿ ಅನ್ನುವಂಥದ್ದು ಸ್ಟಾರ್ಟ್ ಆಗಲ್ಲ. ಸೊ ಹಂಗಾಗಿನೇ ಈ ವೀಕ್ ಇದು ಕಂಪ್ಲೀಟ್ ಆಗ್ಲೇಬೇಕು. ಆಗ್ಲಿಲ್ಲ ಅಂದ್ರೆ ಸ್ಟಾರ್ಟ್ ಆಗಕ್ಕೆ ಚಾನ್ಸೇ ಇಲ್ಲ. ಫೀಸ್ ಎಷ್ಟಿದೆ, ಫೀಸ್ ಎಷ್ಟು ಕಟ್ಟಬೇಕು ನೀವು, ಮತ್ತೆ ಸೀಟ್ ಎಷ್ಟಿದೆ ಪ್ರತಿಯೊಂದು ಕೂಡ ಗೊತ್ತಾಗ್ಬೇಕಲ್ವಾ. ಸೊ ಹಂಗಾಗಿನೇ ಇವೆರಡು ಕೂಡ ಬಿಡಬೇಕಾಗುತ್ತೆ. ನನ್ನ ಪ್ರಕಾರ ಈ ವೀಕ್ ನಲ್ಲಿ ಎರಡೂ ಕೂಡ ಬಿಟ್ಬಿಡ್ತಾರೆ. ನೆಕ್ಸ್ಟ್ ವೀಕ್ ಇಂದ ನಿಮಗೆ ಆಪ್ಷನ್ ಎಂಟ್ರಿ ಅನ್ನೋದು ಸ್ಟಾರ್ಟ್ ಆಗುತ್ತೆ, ಓಕೆನಾ. ಸೊ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡ್ಕೊಂಡು ಬೆಲ್ ಐಕಾನ್ ಕ್ಲಿಕ್ ಮಾಡೋದು ಮರಿಬೇಡಿ. ಜೈ ಹಿಂದ್, ಒಂದೇ ಮಾತು.